ಸರ್ ನಮಸ್ಕಾರ. ನಮಸ್ಕಾರ ಸರ್ ತಮ್ಮ ಹೆಸರು? ಕುಂಬಯ್ಯ ಅಂತೇಳಿ. ಕುಂಬಯ್ಯ ಅಂತ. ಯಾವ ಊರು ಸರ್? ಬಳಗೆರೆ. ಬಳಗೆರೆ ಯಾವ ತಾಲೂಕು ಬರ್ತದೆ? ನೆಲಮಂಗಲ ತಾಲೂಕು, ಚಾಮರಾಜನಗರ ಬಳಗೆರೆ. ಸರ್ ನಮ್ಮ ಟ್ರ್ಯಾಕ್ಟರ್ 531 ಟ್ರ್ಯಾಕ್ಟ್ರು ನೀವು ತೊಗೊಂಡಿದ್ದೀರಾ? ಎಷ್ಟು ತಿಂಗಳಾಯಿತು ಸರ್ ಗಾಡಿ ತೊಗೊಂಡು? ಮೇ 10 ಸೊ ಗಾಡಿ ತೊಗೊಳೋದಕ್ಕೂ ಮುಂಚೆ ಯಾವ್ದಾದ್ರು ಗಾಡಿ ಓಡಿಸಿದ್ರಾ? ನಿಮಗೆ ಟ್ರ್ಯಾಕ್ಟ್ರ್ ಓಡಿಸಿ ಅನುಭವ ಇತ್ತಾ ಹೇಗೆ? ಓಡಿಸಿಲ್ಲ, ನಾವು ಗಾಡಿ ಯಾವುದು ಮುಖ್ಯ ಇರಲಿಲ್ಲ, ಬೇರೆ ಗಾಡಿ ಕೆಲಸ ಯೂಸ್ ಮಾಡ್ಕೊಂಡು. ಓಕೆ, ಗಾಡಿ ಕೈ ಹಿಡ್ತೀವಿ. ಸರಿ. ಟ್ರ್ಯಾಕ್ ಸ್ಟಾರ್ಗೆ ಬಂದ್ರಲ್ಲ ನೀವು, ಯಾವ ಮುಖಾಂತರ ಹೆಂಗೆ ಗಾಡಿ ಬಗ್ಗೆ ಹೆಂಗೆ ತಿಳ್ಕೊಂಡ್ರಿ, ಏನು ಕತೆ? ನಾವು ಡೀಟೇಲ್ಸ್ ನಮಗೆ ಇವರು ಫೋರ್ಸ್ ಫೋರ್ಸ್ ತಗೊಬೇಕು ಅಂತ ಹೋದ. ಆಮೇಲೆ ಅದು ಏನೋ ಇದು ಬೇರೆ ಸೆಷನ್ ನಿಂತಾಗ ಅದು ಬಿಟ್ಟು ಇನ್ನೊಂದು ಪರ್ಮಿಷನ್ ಸ್ವರಾಜ್ ಇದೆ, ಪರ್ಮಿಷನ್ ಇದೆ, ಮಹೇಂದ್ರ ಇದೆ. ಸ್ವರಾಜ್ ಹೋದಾಗ ನಮಗೆ ಅಡ್ರೆಸ್ ಆಗ್ಬೇಕು. ನೋಡ್ಕೊಂಡು ಬಂದಾಗ ಹಿಂಗೆ ನೀವು ಏನೋ ಹಾಸ್ಪಿಟಲ್ ಬಂದಾಗ ನಮ್ಮ ಗಾಡಿ ನೋಡಿದೆ, ಟ್ರ್ಯಾಕ್ಟರ್ ನೋಡಿದಾಗ ನಿಮ್ಮ ಅಣ್ಣ ಜಗದೀಶ್ ಅವರು ಸಿಕ್ತಿರೋ ಅಷ್ಟು ಹತ್ತಿರ ಮತ್ತೊಂದು ಸರಿ ಬಂದು ನಿಮ್ಮ ಇದಾಗೆಲ್ಲ ಸಿಕ್ಕಿದ್ರೆ ಚೆನ್ನಾಗಿದೆ ಹೇಳಿದ್ರು. ಆಮೇಲೆ ನಾವು ಬಂದು ಓಡ್ತೀರ. ಆಮೇಲೆ ಅವತ್ತು ಬಂದು ನೋಡೋಣ ಅಂತೇಳಿ ನೋಡಿದ್ರೆ ಎಲ್ಲ ಚೆನ್ನಾಗಿದೆ. ಮಾಹಿತಿ ಕೊಡ್ತೀನಿ ಅದನ್ನು ಡೆಮೋ ಕೊಡಿ ನೋಡೋಣ ಅಂತೀನಿ. ಅವಕ್ಕೆ ಗಾಡಿ ಇನ್ನೂ ಓಡಿಸಿಲ್ಲ, ಡ್ರೈವರ್ ಕೊಡೋದು ಕೆಲಸ ಮಾಡ್ತಾ ಇರ್ತೀನಿ. ಆಮೇಲೆ ಬಂದು ಡೆಮೋ ತಗೊಂಡು ಜಗದೀಶರೆಲ್ಲ ಬಂದು ವಾಕಿಂಗ್ ಸರಿ ಮಾಡಿದ್ರು. ಆಯ್ತು ಅಂತ ನಮ್ಗೆ ಒಪ್ಪಿಗೆ ಆಯಿತು. ನಮಗೆ ಆಯ್ತು ಇದೆ ಹಾಗಾಗಿ ಬಂದಮೇಲೆ ನಮ್ಗೆ ತಿರುಗಿಸ್ಬಿಟ್ಟಿರೋದಷ್ಟೇ. ಇದುವರೆಗೂ ನೀವು ಟ್ರ್ಯಾಕ್ಟರ್ ಮುಟ್ಟಿರಲಿಲ್ಲ, ಫಸ್ಟ್ ಟೈಮ್ ನೀವು ಆಟೋಕ್ಕೆ ಬಂದಮೇಲೆ ಟ್ರ್ಯಾಕ್ಟರ್ ಯೂಸ್ ಮಾಡ್ಕೊಂಡಿದ್ದು. ಓಕೆ. ಅಡಿಕೆ ಗಿಡ ಡ್ರೈವರ್ ಕಟ್ಕೊಂಡೆ, ಡ್ರೈವರ್ ಸರಿಯಾಗಿ ಹೊಡಲಿಲ್ಲ, ಕಳಿಸ್ಬಿಟ್ಟೆ. ನಾನೇ ಹೊಡ್ಯಾಕ ಒಂದು 10 ಗಿಡ ಮುರಿದೋದು. ಏನು ಮಾಡೋಕ್ಕಲ್ಲ, ಕಲ್ಕಿಯಲ್ಲಿ ಓದೇ ಹೋಗ್ತವೆ. ಆಮೇಲೆ ಹೋಗ್ಲಿದ್ದು ಈಗ ಎಷ್ಟೇ ಚಿಕ್ಕದಾಗಿ ಗಿಡ ಇರಲಿ ಕ್ಲೀನ್ ನಾನೇ ಟರ್ನ್ ಮಾಡ್ತೀನಿ, ನಾನೇ ಹೊಡಿತೀನಿ. ನಾನು ಯಾರಿಗೂ ಡ್ರೈವರಿಗೆ ಕೊಟ್ಟಿದ್ದೆ. ಓಕೆ, ಎಲ್ಲ ಅನುಭವ ತಗೊಂಡಿದ್ದೀರಾ? ಹೆಂಗೆ ಉಳುಮೆ ಮಾಡಬೇಕು ಎತ್ತ? ಈಗ ಒಂಚೂರು ಪ್ರಾಬ್ಲಮ್ ಆಗಿತ್ತು, ಇವತ್ತು ಸಾಲ್ವ್ ಆಯ್ತು. ನೀವ್ ಹೇಳಿದ್ರಿ ಯಾಕೋ ಅರಿತಾ ಇಲ್ಲ, ನೇಗ್ಲು ಅರಿತಾ ಇಲ್ಲ, ಒಂಚೂರು ಬಂದು ಚೆಕ್ ಮಾಡ್ಕೊಡಿ ಅಂತ ಹೇಳಿದ್ರಿ. ಗಾಡಿ ಬೇಡ ಅನ್ಸ್ಬಿಡ್ತು ಅಂತ ಅನ್ಕೊಂಡು ನಿನ್ನೆ ಹೋಗಿ ಮಾಹಿತಿ ಕೊಟ್ಟೆ. ವಾಸವರು ಇಲ್ಲ ನಾವು ಬರ್ತೀವಿ ನೋಡೋಣ ಅಂತಂದ್ರು. ಬಂದ್ರು. ನಾವು ಹೆಚ್ಚು ಕಮ್ಮಿ ನಾವೇ ಮಾಡ್ಕೊಂಡಿದ್ದು, ಯೂಸ್ ಮಾಡ್ಕೊಂಡು ಓಡಿಸ್ತಾ ಇದ್ದು, ಗೊತ್ತಾಗಿರಲಿಲ್ಲ. ಈಗ ವಾಸವ್ ಕೊಟ್ಮೇಲೆ ನನಗೇನ ಭಾರಿ ತೃಪ್ತಿ ಆಯ್ತು. ನಾನು ಹೊಡೆದ್ರೆ ಮನ್ಸಾರ ಹೊಲ ಹೊಡೆದಿನಿ. ನಾವು ಮೇಲೆ ಹೊಡಿಬೇಕು ಅನ್ನೋರಲ್ಲ, ನಾವು ದಿನ 50,000 ದುಡ್ಡು ಜಾಸ್ತಿ ಆಗಲಿ, ಕ್ಲೀನಾಗಿ ಕೆಲಸ ಆಗ್ಬೇಕು ನಮ್ಗೆ. ನಿನ್ನೆ ಮಧ್ಯಾಹ್ನ ಬಂದ್ರಿ, ಶೋರೂಮ್ ಹತ್ರ ಬಂದ್ರಿ. ಯಾಕೋ ನನಗೆ ಉಳುಮೆ ಸಮಾಧಾನ ಇಲ್ಲ, ಗಾಡಿ ದಮ್ ತಗೊಳುತ್ತೆ ಅಂತ ಅಂದ್ರಿ. ಸೊ ನನಗೆ ಅವಾಗಲೇ ಅನ್ನಿಸ್ತು, ಯಾಕೆಂದ್ರೆ ನೀವು ಈ ಗಾಡಿ ತಗೊಂಡಾದ್ಮೇಲೆ ಟ್ರ್ಯಾಕ್ಟರ್ ಅಂತ ಯೂಸೇಜ್ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ನೀವು ಅಡ್ಜಸ್ಟ್ಮೆಂಟ್ ಅಲ್ಲಿ ರಾಂಗ್ ಆಗಿರುತ್ತೆ ಅಂತ ನನಗೆ ಗೊತ್ತಿತ್ತು. ನಿನ್ನೆ ಮಧ್ಯಾಹ್ನ ಕೂಡ ನಿಮ್ಗೆ ಹೇಳಿದೆ, ಸರ್ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಅದೆಲ್ಲ ನಿಮ್ಗೆ ಬಂದು ನಾನು ನಾಳೆ ಖಂಡಿತ ನಿಮ್ದು ಏನಿದೆ ನಾನು ಸಾಲ್ವ್ ಮಾಡ್ಕೊಡ್ತೀನಿ ಅಂದೆ. ಈಗ ನಿಮ್ಗೆ ಸಾಲ್ವ್ ಆಗಿದೆಯಾ? ಕಂಪ್ಲೇಂಟ್ ಸಮಾಧಾನ ಆಗಿದೆಯಾ? 99.99% ಸಾಲ್ವ್ ಆಗಿದೆ. ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ? ಸರ್ವಿಸ್ ಬಗ್ಗೆ ಹೇಳಿ ಸರ್, ಸರ್ವಿಸ್ ಹೆಂಗ್ ಕೊಡ್ತೇವೆ? ಮೊನ್ನೆ ಬಂದು ಹೇಳಿದೆ, ಎಷ್ಟು 150 ಗಂಟೆಗೆ 150 ಗಂಟೆಗೆಲ್ಲ ಹೇಳಿದ್ರು, ಬಂದು ಮಾಡ್ಕೊಂಡು ಹೋದ್ರೆ. ಈಗ ಸರ್ವಿಸ್ ಬೇಕೋದಿಲ್ಲ, ಇನ್ನ ಒಂದ್ ಸ್ವಲ್ಪ ಹೊತ್ತು ಓಡಿಸ್ಬೋದು ಅಂತ ಹೇಳಿರಿ. ಸರ್ವಿಸ್ ಎಲ್ಲ ಚೆನ್ನಾಗಿದೆ ನಮಗೆ. ಹೇಳಿದ ತಕ್ಷಣ ನಿಮಗೆ ರೆಸ್ಪಾನ್ಸ್ ಇದೆ. ರೆಸ್ಪಾನ್ಸ್ ಇದೆಯಾ? ಸರ್ವಿಸ್ ಸೇಲ್ಸ್ ಅಲ್ಲಿ ಆಗಿರ್ಬೋದು, ಸರ್ವಿಸ್ ಅಲ್ಲಿ ಆಗಿರ್ಬೋದು, ಪರವಾಗಿಲ್ಲ, ರೆಸ್ಪಾನ್ಸ್ ಇದೆ. ಈಗ ಹೋಗಲ್ಲಿ ಮಾಹಿತಿ ಕೊಟ್ಟಾಗ ನಂಗೆ ಫೋನ್ ಕಾಂಟ್ಯಾಕ್ಟ್ ಮಾಡೋಣ ಅಂತ, ಆದ್ರೂ ನೋಡೋಂತ ಮಾಹಿತಿ ಕೊಡೋಂತ ಹೋದೆ, ಕೊಟ್ರೆ ಏನೊಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಬಂದು ಕೆಲಸ ಮಾಡ್ಕೊಟ್ಟಿದ್ರೆ ತೊಂದರೆ ಇಲ್ಲ. ಹಿಂಗೆ ಎಲ್ಕು ಮಾಡ್ಕೊಂಡು ಹೋದ್ರೆ ನಮ್ಗೊಂದು ಸಂತೋಷ. ನಾವು ಯಾರ ಪಕ್ಕದವ್ರಿಗೆ ಹೇಳ್ತೀವಿ. ನಿಮ್ಗೆ ಗಾಡಿ ತಗೊಂಡ್ಮೇಲೆ ನಿಮ್ಗೆ ಯಾರಿಗಾರು ಟ್ರ್ಯಾಕ್ಟರ್ ತಗೋಬೇಕು ಅಂತ ಅನ್ಸಿದ್ರೆ ನಿಮ್ ಸ್ನೇಹಿತರು ಸಂಬಂಧಿಕರಲ್ಲಿ ದಯವಿಟ್ಟು ಹೇಳಿದ್ವಿ. ಕೆಂಚಂಪುರ ಗಾಡಿಗೂ ನಾವ್ ಹೇಳಿದ್ದು, ಆದ್ರೆ ಅವರು ಹೋದ್ರು, ಹೋಲಿ ಬಿಡಿ, ಯಾವ್ದೋ ಯಾರ ಕಡೆ ಗಾಡಿ ಒಟ್ಟು ಗಾಡಿ ತಗೊಂಡಿದ್ದಾರೆ ಕಸ್ಟಮರ್. ಅದು ಚೆನ್ನಾಗಿದೆ ಗಾಡಿ, ಅವರು ಚೆನ್ನಾಗಿ ಉಳ್ತಾವ್ರೆ. ಹೌದು, ನಿಮಗೆ ಸಮಾಧಾನ ಆಗಿದೆ? ನಮ್ಗೇನು ಸಮಾಧಾನ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಓಕೆ.